ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಾದ ಮಲ್ಲಾಪುರದಲ್ಲಿ ಹಳೆಯ ಒಂದು ಮನೆ ಇತ್ತು. ಆ ಮನೆಗೆ ಕರಿಯಮ್ಮನ ಮನೆ ಎಂದು ಹೆಸರು. ಹಳ್ಳಿಯವರು ಆ ಮನೆಯ ಹತ್ತಿರವೂ ಹೋಗುತ್ತಿರಲಿಲ್ಲ, ಏಕೆಂದರೆ ಅಲ್ಲಿ ರಾತ್ರಿ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು. ಕೆಲವರು ಅಳುವ ಶಬ್ದ ಕೇಳಿದೆ ಎಂದು ಹೇಳಿದರೆ, ಇನ್ನು ಕೆಲವರು ಕಪ್ಪು ನೆರಳು ಮನೆಯ ಮೇಲ್ಚಾವಣಿಯಲ್ಲಿ ನಡೆಯುವುದನ್ನು ಕಂಡಿದ್ದಾಗಿ ಹೇಳುತ್ತಿದ್ದರು. ಆ ಹಳ್ಳಿಯಲ್ಲಿ ರಾಘವ ಎಂಬ ಯುವಕನಿದ್ದ. ಅವನು ಧೈರ್ಯಶಾಲಿ, ದೆವ್ವಭೂತ ಎಂಬುದನ್ನು ಅವನು ನಂಬುತ್ತಿರಲಿಲ್ಲ. ಒಂದು ದಿನ ಅವನ ಸ್ನೇಹಿತರು, ನೀನು ಅಷ್ಟು ಧೈರ್ಯವಂತನಾದರೆ ಆ ಕರಿಯಮ್ಮನ ಮನೆಯಲ್ಲಿ ಒಂದು ರಾತ್ರಿ ಉಳಿದು ತೋರಿಸು ಎಂದು ಸವಾಲು ಹಾಕಿದರು. ರಾಘವ ಕೂಡ ನಗುತ್ತಾ, ದೆವ್ವವೆಂದರೆ ಜನರ ಕಲ್ಪನೆ, ನಾನು ಇವತ್ತೇ ಹೋಗಿ ಅಲ್ಲೇ ಮಲಗುತ್ತೇನೆ ಎಂದ. ಆ ರಾತ್ರಿ ಅವನು ಟಾರ್ಚ್, ಹಾಸಿಗೆ ಮತ್ತು ಒಂದು ಲ್ಯಾಂಟರ್ನ್ ತೆಗೆದುಕೊಂಡು ಆ ಹಳೆಯ ಮನೆಗೆ ಹೋದ. ಮನೆ ಸಂಪೂರ್ಣ ಧೂಳಿನಿಂದ ತುಂಬಿತ್ತು. ಗೋಡೆಗಳ ಮೇಲೆ ಹಳೆಯ ರಕ್ತದ ಕಲೆಗಳಂತೆ ಕಾಣುವ ಕಪ್ಪು ಗುರುತುಗಳು ಇದ್ದವು. ಗಾಳಿ ಬೀಸಿದಾಗ ಕಿಟಕಿಗಳು ಕಿಚ್ ಕೀಚ್ ಎಂದು ಭಯಂಕರವಾಗಿ ಶಬ್ದ ಮಾಡುತ್ತಿದ್ದವು. ರಾತ್ರಿ 12 ಗಂಟೆ ಆಯಿತು. ಅಚಾನಕ್ ಒಳಗಿಂದ ಯಾರೋ ನಿಧಾನವಾಗಿ ನಡೆಯುವ ಶಬ್ದ ಕೇಳಿಸಿತು. ಟಫ್ ಟಫ್ ಟಫ್. ರಾಘವ ಟಾರ್ಚ್ ಬೆಳಗಿಸಿ ನೋಡಿದ. ಯಾರೂ ಇರಲಿಲ್ಲ. ಇದು ಇಲಿಗಳ ಶಬ್ದ ಇರಬಹುದು ಎಂದು ಅವನು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ. ಆದರೆ ಕೆಲವು ಕ್ಷಣಗಳ ನಂತರ ಮೇಲ್ಮಹಡಿಯಿಂದ ಒಂದು ಹೆಣ್ಣಿನ ನಗುವ ಶಬ್ದ ಕೇಳಿಸಿತು. ಹಿಹಿಹಿಹಿ. ಆ ನಗು ನಿಧಾನವಾಗಿ ದೊಡ್ಡದಾಗತೊಡಗಿತು. ರಾಘವನ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗಿತು. ಆದರೂ ಅವನು ಧೈರ್ಯ ಮಾಡಿ ಮೇಲ್ಮಹಡಿಗೆ ಹೋದ. ಅಲ್ಲಿ ಹಳೆಯ ಕನ್ನಡಿಯೊಂದು ಇತ್ತು. ಆ ಕನ್ನಡಿಯಲ್ಲಿ ರಾಘವನ ಪ್ರತಿಬಿಂಬ ಮಾತ್ರ ಕಾಣುತ್ತಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಕನ್ನಡಿಯೊಳಗೆ ಅವನ ಹಿಂದೆ ಒಂದು ಕಪ್ಪು ಆಕೃತಿ ನಿಂತಿರುವುದು ಕಾಣಿಸಿತು. ಅವನು ತಕ್ಷಣ ಹಿಂದಕ್ಕೆ ತಿರುಗಿದ. ಯಾರೂ ಇರಲಿಲ್ಲ. ಮತ್ತೆ ಕನ್ನಡಿಯ ಕಡೆ ನೋಡಿದ. ಈ ಬಾರಿ ಆ ಆಕೃತಿಯ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಉದ್ದವಾದ ಕೂದಲು, ರಕ್ತದಿಂದ ತುಂಬಿದ ಕಣ್ಣುಗಳು, ಹರಿದ ನಾಲಿಗೆ ಮತ್ತು ಕಪ್ಪಾದ ಮುಖ. ರಾಘವ ಭಯದಿಂದ ಹಿಂದೆ ಸರಿದ. ಅಷ್ಟರಲ್ಲಿ ಕನ್ನಡಿಯೊಳಗಿನ ಆ ದೆವ್ವ ನಿಧಾನವಾಗಿ ಹೊರಗೆ ಬರುತ್ತಿರುವಂತೆ ಕಾಣಿಸಿತು. ಕನ್ನಡಿಯ ಗಾಜು ಚಿರುಚಿರನೆ ಒಡೆದು ಹೋಯಿತು. ಧಡಾಕ್. ಕೊಠಡಿ ಸಂಪೂರ್ಣ ಕತ್ತಲಾಯಿತು. ರಾಘವ ಟಾರ್ಚ್ ಬೆಳಗಿಸಲು ಪ್ರಯತ್ನಿಸಿದ. ಆದರೆ ಅದು ಕೆಲಸ ಮಾಡಲಿಲ್ಲ. ಗಾಳಿಯಲ್ಲಿ ಕೊಳೆತ ಮಾಂಸದ ವಾಸನೆ ಹರಡಿತು. ಆ ಸಮಯದಲ್ಲಿ ಅವನ ಕಿವಿಯ ಹತ್ತಿರ ಯಾರೋ ನಿಧಾನವಾಗಿ ಗುಸುಗುಸುವ ಶಬ್ದ ಕೇಳಿಸಿತು. ನನ್ನ ಮನೆಗೆ ಯಾಕೆ ಬಂದೆ? ರಾಘವ ಬೆಚ್ಚಿಬಿದ್ದು ಓಡಲು ಶುರುಮಾಡಿದ. ಆದರೆ ಮೆಟ್ಟಿಲುಗಳು ಅಂತ್ಯವಿಲ್ಲದಂತೆ ಕಾಣಿಸುತ್ತಿದ್ದವು. ಎಷ್ಟು ಓಡಿದರೂ ಕೆಳಗೆ ತಲುಪಲಾಗುತ್ತಿರಲಿಲ್ಲ. ಹಿಂದೆ ಮತ್ತೆ ಆ ಹೆಣ್ಣಿನ ನಗು ಕೇಳಿಸಿತು. ಹಿಹಿಹಿಹಿ. ಅವನು ಹಿಂದಕ್ಕೆ ನೋಡಿದ. ಆ ದೆವ್ವ ಈಗ ಅವನ ಹಿಂದೆ ನಿಂತಿತ್ತು. ಅದರ ಕಾಲುಗಳು ನೆಲಕ್ಕೆ ತಾಗುತ್ತಿರಲಿಲ್ಲ. ಉದ್ದವಾದ ಕೈಗಳು ನಿಧಾನವಾಗಿ ರಾಘವನ ಕುತ್ತಿಗೆಯ ಕಡೆ ಚಾಚಿಕೊಂಡವು. ರಾಘವ ಜೋರಾಗಿ ಕಿರುಚಿದ. ಬಿಡು, ಬಿಡು ನನ್ನನ್ನು. ಆದರೆ ದೆವ್ವದ ಕಣ್ಣುಗಳು ಇನ್ನಷ್ಟು ಕೆಂಪಾಗಿದವು. ನನಗೆ ಜೊತೆಯಾಗಬೇಕು ಎಂದು ಅದು ಭಯಂಕರ ಧ್ವನಿಯಲ್ಲಿ ಹೇಳಿತು. ಅದೇ ಕ್ಷಣದಲ್ಲಿ ಮನೆಯ ಎಲ್ಲಾ ಬಾಗಿಲುಗಳು ಬಡಿದುಕೊಳ್ಳತೊಡಗಿದವು. ದಮ್ ದಮ್ ದಮ್. ರಾಘವ ತನ್ನ ಸಂಪೂರ್ಣ ಶಕ್ತಿಯಿಂದ ಓಡಿ ಮನೆಯ ಬಾಗಿಲು ತೆರೆದು ಹೊರಗೆ ಬಿದ್ದ. ಹೊರಗೆ ಭಾರೀ ಮಳೆ ಬರುತ್ತಿತ್ತು. ಅವನು ಹಳ್ಳಿಯ ಕಡೆಗೆ ಓಡುತ್ತಿದ್ದ. ಆದರೆ ಅವನ ಹಿಂದೆ ಇನ್ನೂ ಆ ನಗು ಕೇಳಿಸುತ್ತಿತ್ತು. ಹಿಹಿಹಿಹಿ. ಮರುದಿನ ಬೆಳಗ್ಗೆ ಹಳ್ಳಿಯವರು ರಸ್ತೆಯ ಬದಿಯಲ್ಲಿ ರಾಘವನನ್ನು ಕಂಡರು. ಅವನು ಜೀವಂತವಾಗಿದ್ದ, ಆದರೆ ಸಂಪೂರ್ಣ ಹುಚ್ಚನಾಗಿದ್ದ. ಅವನು ಕೇವಲ ಒಂದೇ ಮಾತು ಹೇಳುತ್ತಿದ್ದ. ಅವಳು ಇನ್ನೂ ನನ್ನ ಹಿಂದೆ ಬರುತ್ತಿದ್ದಾಳೆ. ಕನ್ನಡಿಯೊಳಗಿಂದ ಹೊರಬಂದಳು. ಆ ದಿನದ ನಂತರ ರಾಘವ ಯಾರನ್ನೂ ಗುರುತಿಸಲಿಲ್ಲ. ಆದರೆ ಭಯಾನಕ ಸಂಗತಿಯೇನೆಂದರೆ, ಪ್ರತಿ ಅಮಾವಾಸ್ಯೆ ರಾತ್ರಿ ಕರಿಯಮ್ಮನ ಮನೆಯ ಮೇಲ್ಮಹಡಿಯ ಕನ್ನಡಿಯಲ್ಲಿ ಈಗ 2 ಪ್ರತಿಬಿಂಬಗಳು ಕಾಣಿಸುತ್ತವೆ. ಒಂದು ಕರಿಯಮ್ಮನದು, ಮತ್ತೊಂದು ರಾಘವನದು. ಮತ್ತು ರಾತ್ರಿ 12 ಗಂಟೆಗೆ ಆ ಮನೆಯಿಂದ ಇನ್ನೂ ಅದೇ ನಗು ಕೇಳಿಸುತ್ತದೆ. ಹಿಹಿಹಿಹಿ.